So, very good evening, everyone. So, today we are going to discuss about the very important 10 questions about GPSTR. ಸೊ ಇವತ್ತು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತಹ 10 ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ವಿತ್ ಫುಲ್ ಎಕ್ಸ್ಪ್ಲೈನ್ ಅದರಲ್ಲಿ ಕೊಡ್ತೀನಿ ನಾನು. ಸೊ ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟಾಗಿ ಜಿ ಪಿ ಎಸ್ ಟಿ ಆರಲ್ಲಿ ರಿಪೀಟೆಡ್ ಆಗಿರುವಂಥ ಕೆಲವು ಕ್ವಶನ್ಸ್ಗಳು ಇದರಲ್ಲಿದ್ದಾವೆ. ಹೀಗೆ ನಾವು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಡೈಲಿ ರೆಗ್ಯುಲರ್ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ನೇ ಕ್ವಶನ್ ಬರೋಣ. ಸೆಲೆಕ್ಟ್ ದ ರೈಟ್ ವರ್ಡ್. ಫ್ರಾಗ್, ಕ್ರಾಕ್, ಜಾಕಲ್, ಕ್ವಶನ್ ಮಾರ್ಕ್. ಸೊ ಇಲ್ಲಿ ಫ್ರಾಗ್ ಅನ್ನೋದು ಕ್ರಾಕ್ ಅಂತ ಬಿಟ್ಟು ಹೇಳಿ ಸೌಂಡ್ ಮಾಡುತ್ತೆ. ಜಾಕಲ್ ಯಾವ ರೀತಿಯಾಗಿ ಸೌಂಡ್ ಮಾಡುತ್ತೆ? ಸೊ ಆಪ್ಷನ್ಸ್: ಕ್ರೌ, ಔಲ್, ಇಸ್, ಬ್ರ್ಯಾಟ್. ಸೊ ಇದಕ್ಕೆ ಕರೆಕ್ಟಾದಂಥ ಆನ್ಸರು ಔಲ್. ಸೊ ಹೆಂಗೆ ಇದು ಅಂದರೆ, ಸೊ ದಿಸ್ ಈಸ್ ಆ್ಯನ್ ಅನಾಲಜಿ ಕ್ವಶನ್ ವೇರ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಫಸ್ಟ್ ಪೇರ್ ಮಸ್ಟ್ ಮ್ಯಾಚ್ ದ ಸೆಕೆಂಡ್. ಸೊ ಅಂದರೆ ಮೊದಲನೇ ಪದಕ್ಕೆ ಎರಡನೇ ಪದ ಕರೆಕ್ಟಾಗಿರುತ್ತೆ, ಮೂರನೇ ಪದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಬಿಟ್ಟೇಳಿ ಗುರುತಿಸಬೇಕು. ಅಂದರೆ ಇದು ಥಿಂಕ್ ಮಾಡಿ ಅದನ್ನು ಆನ್ಸರ್ ಮಾಡುವಂಥ ಕ್ವಶನ್ ಆಗಿರೋದ್ರಿಂದ ಇಲ್ಲಿ ಕ್ರೋಕ್ ಅಂದರೆ ಫ್ರಾಗು ಸೌಂಡ್ ಮಾಡೋದು. ಅದು ದಿಸ್ ಮೀನ್ಸ್ ದಟ್ ಕ್ರೋಕ್ ಈಸ್ ದ ಸೌಂಡ್ ಮೇಡ್ ಬೈ ಎ ಫ್ರಾಗ್. ಅಂದರೆ ಫ್ರಾಗು ಕ್ರೋಕ್ ಅಂತ ಬಿಟ್ಟೇಳಿ ಅದು ಕಿರ್ಚುತ್ತೆ. ನಾವು ವಿ ಮಸ್ಟ್ ಫೈಂಡ್ ದ ಸೌಂಡ್ ಮೇಡ್ ಬೈ ಜಾಕಲ್. ಜಾಕಲ್ ಯಾವ ರೀತಿಯಾಗಿ ಸೌಂಡ್ ಮಾಡುತ್ತೆ? ದ ಕರೆಕ್ಟ್ ಆನ್ಸರ್ ಈ ಜಾಕಲ್ ಹೌಲ್. ಹೌಲ್ ಅಂದರೆ ಅದು ಕೂಗೋದ್ರ ಮೂಲಕ, ನರಿ ಕೂಗೋದು ನೋಡಿದಿರ. ಸೊ ಆ ರೀತಿಯಾಗಿ ಅದು ಕೂಗೋದ್ರ ಮೂಲಕ ಅದು ತನ್ನ ಸೌಂಡನ್ನು ಇದು ಮಾಡುತ್ತೆ. ಸೊ ಇದು ಈ ಥರ ಅನಾಲಜಿ ಕ್ವಶನ್ಸನ್ನು ಕೇಳುವಂಥ ಚಾನ್ಸ್ ಇರುತ್ತೆ. ಅಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಹೌಲ್ ಈಸ್ ದ ಸೌಂಡ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ದ ಜಾಕಲ್ಸ್ ಆ್ಯಂಡ್ ಆಲ್ಸೋ ಉಲ್ಪ್ಸ್. ಉಲ್ಪ್ಸ್ ಅಂದರೆ ನರಿಗಳು ಅಷ್ಟೇ. ಇದು ಜಾಕಲ್ಸ್ ಅಂದರೆ ಈ ಮಾಮೂಲಿ ಗುಳ್ಳೆ ನರಿ ಅಂತ ಬಿಟ್ಟು ಹೇಳ್ತಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಓಲ್. ಎರಡನೇ ಕ್ವಶನಿಗೆ ಬರೋಣ. ಸೆಲೆಕ್ಟ್ ದ ಆಡ್ ಒನ್. ಆಪ್ಷನ್ಸ್: ಟೌನ್, ಸಿಟಿ, ಮೆಟ್ರೋಪೊಲಿಸ್, ಹೋಮ್. ಅಂದರೆ ಆಡ್ ಒನ್ ಅಂದರೆ ಇದರಲ್ಲಿ ಒಂದು ತೆಗಿಬೇಕು. ಸೊ ಇದರಲ್ಲಿ ಯಾವುದು ತೆಗಿತೀರಾ? ಟೌನ್ ತೆಗಿತೀರೋ, ಸಿಟಿ ತೆಗಿತೀರೋ, ಅಥವಾ ಮೆಟ್ರೋಪೊಲಿಸ್ ತೆಗಿತೀರೋ, ಹೋಮ್ ತೆಗಿತೀರೋ? ಸೊ ಇದರಲ್ಲಿ ಸರಿಯಾದಂಥ ಉತ್ತರ ತೆಗಿಬೇಕಾಗಿರುವಂಥದ್ದು ಹೋಮನ್ನು ತೆಗಿತೀರ. ಕಾರಣ ಏನು? ಟೌನ್, ಸಿಟಿ, ಮೆಟ್ರೋಪಾಲಿಸ್ ಆರ್ ಟೈಪ್ಸ್ ಆಫ್ ಅರ್ಬನ್ ಏರಿಯಾಸ್ ಆಫ್ ಹ್ಯೂಮನ್ ಸೆಟ್ಲ್ಮೆಂಟ್ಸ್ ಕ್ಯಾಟಗರೈಸ್ಡ್ ಬೈ ಸೈಜ್. ಅಂದರೆ ಈ ಟೌನು, ಸಿಟಿ, ಮೆಟ್ರೋಪಾಲಿಸ್ ಇವೆಲ್ಲ ಸಹ ಒಂದು ನಗರ ಪ್ರದೇಶದಲ್ಲಿ ಮನುಷ್ಯರು ವಾಸ ಮಾಡಿಕೊಳ್ಳೋದಕ್ಕೆ, ಅಲ್ಲೇ ಉಳ್ಕೊಳ್ಳೋದಕ್ಕೆ ಇರುವಂತಹ ಒಂದು ಜಾಗ, ಅದು ಒಂದು ಪ್ರದೇಶ ಅಂತ ಬಿಟ್ಟು ಹೇಳ್ತಾರೆ. ಆದರೆ ಹೋಮ್ ಅನ್ನೋದು ಏನಪ್ಪ ಅಂದರೆ, ಹೋಮ್ ಈಸ್ ಎ ರೆಸಿಡೆನ್ಷಿಯಲ್ ಪ್ಲೇಸ್ ಆರ್ ಡ್ವೆಲ್ಲಿಂಗ್, ನಾಟ್ ಎ ಕ್ಯಾಟಗರಿ ಆಫ್ ಅರ್ಬನ್ ಏರಿಯಾ. ಸೊ ಹೋಮ್ ಈಸ್ ದ ಆಡ್ ಒನ್ ಔಟ್. ಸೊ ಆಡ್ ಒನ್ ಔಟ್ ಅಂತ ಬಿಟ್ಟೇಳಿ ಹೋಮನ್ನು ಯಾಕೆ ಇದು ಮಾಡ್ತೀವಿ ಅಂದರೆ, ನಾವು ಅರ್ಬನ್ ಏರಿಯಾದಲ್ಲಿ ನಾವು ಹೋಮನ್ನು ಪರ್ಟಿಕ್ಯುಲರ್ ಆಗಿ ನಾವು ಅದರಲ್ಲಿ ಇದು ಮಾಡೋದಕ್ಕೆ ಹೋಗಲ್ಲ. ಸೊ ಹಂಗಾಗಿ ನಾವು ರೆಸಿಡೆನ್ಷಿಯಲ್ ಪ್ಲೇಸ್ ಅಂತ ಬಿಟ್ಟೇಳಿ ನಾವು ಹೋಮನ್ನು ಕನ್ಸಿಡರ್ ಮಾಡ್ತೀವಿ. ಆ ಒಂದು ಕಾರಣಕ್ಕೋಸ್ಕರ ಹೋಮನ್ನು ನಾವು ಅದನ್ನು ತೆಗಿಬೇಕಾಗತ್ತೆ. ಸೊ ಮೂರನೇ ಕ್ವಶನಿಗೆ ಬರೋಣ. ದಿಸ್ ಫ್ರೂಟ್ ಈಸ್ ಆಲ್ಮೋಸ್ಟ್ ರೈಪ್. ದ ಅಂಡರ್ಲೈನ್ ವರ್ಡ್ ಈಸ್ ಕಂಜಂಕ್ಷನ್, ಅಡ್ವರ್ಬ್, ಅಡ್ಜೆಕ್ಟಿವ್, ಇಂಟರ್ಜೆಕ್ಷನ್. ಸೊ ಇದರಲ್ಲಿ ಅಂಡರ್ಲೈನ್ ಮಾಡಿಲ್ಲ. ಸೊ ಅಂಡರ್ಲೈನ್ ಮಾಡ್ತೀನಿ ಈಗ. ಸೊ ಆಲ್ಮೋಸ್ಟ್ ಅನ್ನೋದು ಯಾವ ಒಂದು ಗ್ರಾಮರ್ಗೆ ಅದು ಸೂಟಬಲ್ ಆಗುತ್ತೆ? ಸೊ ನಿಮಗೆ ಗೊತ್ತಿರಬೇಕು, ಕಂಜಂಕ್ಷನ್ನು, ಅಡ್ವರು, ಅಡ್ಜೆಕ್ಟಿವ್, ಇಂಟರ್ಜೆಕ್ಷನ್ ಇವನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬಿಟ್ಟು ಹೇಳ್ತಾರೆ. ಸೊ ಹೀಗೆ ಹೇಳುವಂಥ ಒಂದು ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಆಲ್ಮೋಸ್ಟ್ ಅಂತ ಬಿಟ್ಟು ನಾವು ಏನು ಹೇಳ್ತೀವಲ್ಲ, ಇದು ಏನನ್ನು ಸೂಚಿಸುತ್ತೆ? ಏನು ಕಂಜಂಕ್ಷನ್ ಅಂತ ಬಿಟ್ಟು ಸೂಚಿಸುತ್ತೋ, ಅಡ್ವರ್ಬ್ ಅಂತ ಸೂಚಿಸುತ್ತೋ, ಅಡ್ಜೆಕ್ಟಿವ್ ಅಂತ ಸೂಚಿಸುತ್ತೋ, ಅಥವಾ ಇಂಟರ್ಜೆಕ್ಷನ್ ಅಂತ ಸೂಚಿಸುತ್ತೋ? ಸೊ ಇಲ್ಲಿ ನೋಡಿರಿ, ಫ್ರೂಟು ಆಲ್ಮೋಸ್ಟ್ ರೈಪ್ ಅಂದರೆ ಆಲ್ಮೋಸ್ಟ್ ರೈಪ್ ಆಗಿದೆ. ಅಂದರೆ ಈ ಒಂದು ಹಣ್ಣು
ಆಲ್ಮೋಸ್ಟ್ ರೈಪ್ ಅಂದರೆ ಹಣ್ಣಾಗಿದೆ ಆಲ್ರೆಡಿ ಅಂತ ಹೇಳ್ತಾ ಇದೆ. ಹಾಗಾದರೆ ಇದು ಏನು ಸೂಚಿಸುತ್ತೆ? ಇದು ಕಂಜಂಕ್ಷನ್ ಸೂಚಿಸುತ್ತೋ, ಅಡ್ವರ್ಬ್ ಸೂಚಿಸುತ್ತೋ, ಅಡ್ಜೆಕ್ಟಿವನ್ನು ಸೂಚಿಸುತ್ತೋ, ಇಂಟರ್ಜೆಕ್ಷನ್ನ ಸೂಚಿಸುತ್ತೋ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಡ್ವರ್ಬ್ ಆಗುತ್ತೆ. ಸೊ ಅಡ್ವರ್ಬ್ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಯಾಕೆ ಅದು ಅಡ್ವರ್ಬ್ ಅಂತ ಬಿಟ್ಟು ಹೇಳಿ ನಾವು ಹೇಳ್ತೀವಿ? The word almost used to modify the adjective ripe, telling to what extent the fruit is ripe. ಅಂದರೆ ಆ ಹಣ್ಣು ಅನ್ನೋದು ಏನಾಗಿದೆ ಅಂತ ಬಿಟ್ಟು ಹೇಳಿ ಹೇಳೋದನ್ನು ಅದು ಮಾಡ್ತಾ ಇದೆ. ಅದು ಈಗ ಆಲ್ಮೋಸ್ಟ್ ಅದು ಹಣ್ಣಾಗಿದೆ ಅಂತ ಬಿಟ್ಟು ಹೇಳಿ ನಾವು ಇದು ಮಾಡಿದಾಗ ನೋಡಿ ಹೇಳಿದ್ದಾರೆ, ದ ವರ್ಡ್ ಆಲ್ಮೋಸ್ಟ್ ಈಸ್ ಯೂಸ್ ಟು ಮಾಡಿಫೈ ದ ಅಬ್ಜೆಕ್ಟಿವ್ ರೈಪ್ ಟೆಲ್ಲಿಂಗ್ ಟು ವಾಟ್ ಎಕ್ಸ್ಟೆಂಟ್ ದ ಫ್ರೂಟ್ ಈಸ್ ರೈಪ್. ಅದು ಹಣ್ಣಾಗಿದೆಯೋ ಅಥವಾ ಇಲ್ವೋ ಅದನ್ನು ಸೂಚಿಸುವಂಥ ಒಂದು ಕೆಲಸವನ್ನು ಅದು ಮಾಡ್ತಾ ಇದೆ. ಸೊ ವರ್ಡ್ ದಟ್ ಮಾಡಿಫೈ ಅಡ್ಜೆಕ್ಟಿವ್ಸ್ ಆರ್ ಕಾಲ್ಡ್ ಅಡ್ವರ್ಬ್ಸ್. ಅಂದರೆ ಅಡ್ಜೆಕ್ಟಿವ್ ಅಂತ ಹೇಳ್ಬಿಟ್ಟು ಅಂದರೆ ಏನು? ನೌನಿನ ಬದಲು ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ಒಂದು ಆ ನೌನ್ ಬಗ್ಗೆ ವಿಶೇಷತೆಯನ್ನು ಹೇಳುವಂಥ ಕೆಲಸವನ್ನು ಮಾಡುತ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ಲು ಈಸ್ ಎ ಕ್ಲೆವರ್ ಬಾಯ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ಈಸ್ ಎ ಕ್ಲೆವರ್ ಬಾಯ್ ಅಂತಬಿಟ್ಟು ಹೇಳ್ತೀವಿ. ಸೊ ಈಸ್ ಎ ಕ್ಲೆವರ್ ಬಾಯ್, ಇದರಲ್ಲಿ ಅಡ್ಜೆಕ್ಟಿವ್ ಯಾವುದು ಅಂತಬಿಟ್ಟು ಹೇಳಿದಾಗ ನಾವು ಇದನ್ನು ಕ್ಲೆವರ್ ಅಂತಬಿಟ್ಟು ಹೇಳ್ತೀವಿ. ಸೊ ಇಲ್ಲಿ ಅಡ್ವರ್ಬ್ ಅಂತಬಿಟ್ಟು ಬಂದಾಗ ನಾವು ಇದನ್ನು ತಿಳ್ಕೊಬೇಕು. ಈ ಅಡ್ವರ್ಬ್ ಅಂತಬಿಟ್ಟು ಬಂದಾಗ ಇದು ಆಲ್ಮೋಸ್ಟು ಈ ಒಂದು ರೈಪ್ ಆಗಿದೆ ಅಂತಬಿಟ್ಟು ಪರ್ಫೆಕ್ಟಾಗಿ ಅದು ಹೇಳ್ತಾ ಇದೆ. ಆಲ್ಮೋಸ್ಟ್ ಅನ್ನೋದು ಈ ರೈಪ್ ಹಣ್ಣು ಅನ್ನೋದು ಆಲ್ಮೋಸ್ಟ್ ಹಣ್ಣಾಗಿದೆ ಅಂತ ಹೇಳ್ತಾ ಇರೋದ್ರಿಂದ ಸೊ ಇಲ್ಲಿ ರೈಪ್ ಅನ್ನೋದು ಏನಪ್ಪ ಅಂದರೆ ಆಲ್ಮೋಸ್ಟಿಗೆ ಅದು ಈಕ್ವಲ್ ಆಗಿರುವಂಥ ಇನ್ನೊಂದು ಪದ ಆಗಿದೆ ಅದು. ಸೊ ಹಂಗಾಗಿ ಅದನ್ನು ನಾವು ಅಡ್ವರ್ಬ್ಸ್ ಅಂತಬಿಟ್ಟು ಕರಿತೀವಿ. ಸೊ ನೆಕ್ಸ್ಟ್ 4th ಒನ್ನಿಗೆ ಬರೋಣ. ವಿ ಕ್ಯಾನ್ ಮೇಕ್ ದಿಸ್ ವರ್ಕ್ ಹೌ ಯು ವಾಂಟ್. ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಈಸ್ ವಿ ಕ್ಯಾನ್ ಮೇಕ್ ದಿಸ್ ವರ್ಕ್. ನಾವು ಈ ಕೆಲಸವನ್ನು ಮಾಡ್ತೀವಿ, ಹೇಗೆ ಅಂತ ಮಾಡ್ತೀವಿ, ಆದರೆ ನೀವು ಹೇಗೆ ಹೇಳ್ತಿರೋ ಆ ಥರ ನಾವು ಆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಅಲೆನೇಟ್, ಕಿಡ್ನಾಪ್, ಜೂರಿಸ್ಡಿಕ್ಷನ್, ಇಲಿಗಲ್. ಅಂದರೆ ಇದು ನಾವು ಇದರ ಒಂದು ಸೆಂಟೆನ್ಸ್ನ ಮೀನಿಂಗನ್ನು ನಾವು ಕರೆಕ್ಟಾಗಿ ತಿಳ್ಕೊಬಿಡ್ಬೇಕು. ಕೆಲವೊಂದು ಬಾರಿ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಈ ಸೆಂಟೆನ್ಸ್ ಯಾವ ರೀತಿಯಾಗಿದೆ ಅಂದ್ಬಿಟ್ಟು ಹೇಳ್ತಾರೆ. ಸೊ ಹಂಗಾಗಿ ನಾವು ಆ ಸೆಂಟೆನ್ಸು ಮೀನಿಂಗನ್ನು, ಒಳಾರ್ಥವನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಹಂಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಇಲಿಗಲ್ ಅಂತಬಿಟ್ಟು ಇದು ಬರುತ್ತೆ. ಸೊ ಇಲಿಗಲ್ ಈಸ್ ದ ರೈಟ್ ಆನ್ಸರ್. ಹೆಂಗಿದು ಇಲಿಗಲನ್ನು ನಾವು ಯಾಕೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ, ದ ಸೆಂಟೆನ್ಸ್ ವಿ ಕ್ಯಾನ್ ಮೇಕ್ ದಿಸ್ ವರ್ಕ್ ಹೌ ಯು ವಾಂಟ್ ಸಜೆಸ್ಟ್ ಡೂಯಿಂಗ್ ಸಮಥಿಂಗ್ ನೋ ಮ್ಯಾಟರ್ ದ ಮೆಥಡ್ ಪಾಸಿಬ್ಲಿ ವಿತೌಟ್ ಫಾಲೋಯಿಂಗ್ ರೂಲ್ಸ್. ಸೊ ಇಟ್ ಇಂಪ್ಲೈಸ್ ಡೂಯಿಂಗ್ ದ ಸಮಥಿಂಗ್ ಇಲಿಗಲ್ ಆರ್ ಔಟ್ಸೈಡ್ ದ ಲಾ. ಹೆನ್ಸ್ ಇಲಿಗಲ್ ಈಸ್ ದ ಮೋಸ್ಟ್ ಸೂಟಬಲ್ ಮೀನಿಂಗ್. ಅಂದರೆ ಅವ್ರು ಹೇಳಿದ್ದಾರೆ ನೀವು ಏನು ಕೊಟ್ಟರು ಕೆಲಸ ಮಾಡ್ತೀವಿ ಅಂತ. ಈಗ ಒಂದು ಗಾದೆ ಮಾತಿದೆ, ನಾವೇನೇ ಒಂದು ಕೆಲಸವನ್ನು ಮಾಡ್ತೀವಿ ಅಂದರೂ ಆ ಕೆಲಸಕ್ಕೆ ಏನಪ್ಪ ಅಂದರೆ ಒಂದು ಅರ್ಥ ಅಂತಬಿಟ್ಟು ಗಾದೆ ಮಾತು ಅಂತಬಿಟ್ಟು ಹೇಳ್ತೀವಿ. ಆ ಗಾದೆ ಮಾತು ಅನ್ನೋದು ಕೆಲವೊಂದು ಬಾರಿ ಆ ಮಾತು ಕೇಳಿದ ತಕ್ಷಣವೇ ಅದು ಎಂಥದ್ದು ಅಂತಬಿಟ್ಟು ಹೇಳ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಜಾಣನಿಗೆ ಮಾತಿನ ಪೆಟ್ಟಾದರೆ ಕೋಡನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳ್ತಾರೆ. ಸೊ ಅದರ ಅರ್ಥ ನಿಮಗೆ ಗೊತ್ತಾಗಿರುತ್ತೆ. ಅಂದರೆ ಕ್ವಾಣನಿಗೆ ದೊಣ್ಣೆ ಪೆಟ್ಟು ಅಂತ ಯಾಕೆ ಹೇಳ್ತಾರೆ, ಜಾಣನಿಗೆ ಮಾತಿನ ಪೆಟ್ಟು ಅಂತ ಯಾಕೆ ಹೇಳ್ತಾರೆ, ಇದನ್ನು ನಾವು ಅಂಡರ್ಸ್ಟುಡ್ ಮಾಡ್ಕೊಂಬಿಟ್ರೆ ಅದರ ಅರ್ಥ ಅಂತಲೇ ನಾವು ಆರಾಮಾಗಿ ಈಸಿಯಾಗಿ ತಿಳ್ಕೊಂಬಿಡ್ತೀವಿ. ಸೊ ಅವ್ರು ಹೇಳ್ಬಿಟ್ಟಿದ್ದಾರೆ, ಅವನು ಏನು ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಅಂತಂದರೆ ಅರ್ಥ ನಾವು ಎಲ್ಲದಕ್ಕೂ ನಾವು ರೆಡಿಯಾಗಿದ್ದೀವಿ
ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಅದು ಇಲಿಗಲ್ ಅಂತ ಬಿಟ್ಟು ಹೇಳಿ ಅದಕ್ಕೆ ಬರುತ್ತೆ. 5ನೇ ಕ್ವಶನಿಗೆ ಬರೋಣ. ವೈ ಹ್ಯಾವೆಂಟ್ ಯು ಸ್ಟಾರ್ಟೆಡ್ ಸ್ಟಡಿಂಗ್? ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಇಂಟರ್ಗೇಟಿವ್ ಸೆಂಟೆನ್ಸ್. ಇಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸಸ್ ನಿಮಗೆ ಆಲ್ರೆಡಿ ಗೊತ್ತಿರಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ GPSTR ಅಲ್ಲಿ ಆಲ್ಮೋಸ್ಟು ಕ್ವಶನ್ಸು ಇದರಲ್ಲಿ ಒಂದು ಫಿಕ್ಸ್ ಅಂತ ಬಿಟ್ಟು ಹೇಳಿ ಮಾಡಿರ್ತಾರೆ. ಟೈಪ್ಸ್ ಆಫ್ ಸೆಂಟೆನ್ಸು ಅದರಲ್ಲಿ ಏನು ಮೇಯ್ನ್ ಇಂಪಾರ್ಟೆಂಟಾಗಿ ಗ್ರಾಮಟಿಕಲ್ ಒಂದು ಏನು ಏರಿಯಾ ಬರುತ್ತಲ್ಲ, ಆ ಏರಿಯಾದಲ್ಲಿ ಆಲ್ಮೋಸ್ಟು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಏರಿಯಾಗಳನ್ನು ಅವನು ಇಟ್ಕೊಂಡ್ಬಿಟ್ಟಿರ್ತಾನೆ. ಅದರಲ್ಲಿ 100% ಫಿಕ್ಸ್ 1 ಮಾರ್ಕ್ಸ್ ಕೇಳಬೇಕು. 1 ಮಾರ್ಕ್ಸಿಗಾದರೂ ಕೇಳಬೇಕು, ಅಥವಾ ನಾವು ಏನು GPSTR ಅಲ್ಲಿ ರಿಟರ್ನ್ ಪೇಪರ್ ಅಂತ ಕೊಡ್ತೀವಲ್ಲ, ಆ ರಿಟರ್ನ್ ಪೇಪರಲ್ಲಿ ಒಂದು 2 ಮಾರ್ಕ್ಸಿಗಾದರೂ ಸಹ ಒಂದು ಇದನ್ನು ಕೇಳ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಏರಿಯಾನ ನೀವು ಕವರ್ ಮಾಡ್ಕೊಬೇಡಿ, ಟೈಪ್ಸ್ ಆಫ್ ಸೆಂಟೆನ್ಸನ್ನು. ಸೊ ಹಾಗಾದರೆ ಈ ಕ್ವಶನ್ ಏನಿದೆ ನೋಡೋಣ. ವೈ ಹ್ಯಾವೆಂಟ್ ಯು ಸ್ಟಾರ್ಟೆಡ್ ಸ್ಟಡಿಂಗ್? ಸೊ ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್. ಸೊ ಇದು ಕ್ವಶನನ್ನು ಕೇಳ್ತಾ ಇದ್ದಾರೆ, ವೈ ಹ್ಯಾವೆಂಟ್ ಯು ಸ್ಟಾರ್ಟೆಡ್ ಸ್ಟಡಿಂಗ್ ಅಂತ. ಇದನ್ನು ನೋಡಿದ ತಕ್ಷಣ ನೀವು ತಿಳ್ಕೊಂಬಿಡ್ತೀರ. ಸೊ ದಿಸ್ ಈಸ್ ಆ್ಯನ್ ಇಂಟ್ರೋಗೇಟಿವ್ ಸೆಂಟೆನ್ಸ್, ಅಂದರೆ ಇಂಟ್ರಾಗೇಟ್ ಮಾಡೋದು, ಕ್ವಶನನ್ನು ಕೇಳ್ತಾ ಇರೋದು. ಸೊ ಹಂಗಾಗಿ ಸೊ ಇದು ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ದ ಸೆಂಟೆನ್ಸ್ ವೈ ಹ್ಯಾವೆಂಟ್ ಯು ಸ್ಟಾರ್ಟೆಡ್ ಸ್ಟಡಿಂಗ್ ಈಸ್ ಆಸ್ಕಿಂಗ್ ಎ ಕ್ವಶನ್ ಮಾಡ್ತಾ ಇರೋದು. ಯಾಕೆ ನೀನಿನ್ನೂ ಸ್ಟಡಿ ಮಾಡ್ತಾ ಇಲ್ಲ? ಎನಿ ಸೆಂಟೆನ್ಸ್ ದಟ್ ಆಸ್ ಸಮಥಿಂಗ್ ಈಸ್ ಕಾಲ್ಡ್ ಆ್ಯನ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಯಾವುದಾದ್ರೂ ಒಂದು ಕ್ವಶನ್ನು ಏನಾರು ಅಕಸ್ಮಾತು ಕೇಳಿದ್ರೆ ಅಂದರೆ ಅದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಅದನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್. ಕಣ್ಣು ಮುಚ್ಕೊಂಡು ಹಾಕ್ಬಿಡ್ರಿ, ಏನಾದ್ರು ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದರೆ ಇದು ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಹಾಕ್ರಿ, ದಟ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ. ಸೊ ನೆಕ್ಸ್ಟ್ 6ನೇ ಕ್ವಶನಿಗೆ ಬರೋಣ. ಸೊ ದಿಸ್ ಈಸ್ ರಿಯಾಸ್ ಪೆನ್ಸಿಲ್. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್. ಹೂಸ್ ಪೆನ್ಸಿಲ್ ಈಸ್ ದಿಸ್? ಹೂ ಡಿಡ್ ಶಿ ಗೆಟ್ ಇಟ್ ಫ್ರಮ್? ಹೂ ಗೇವ್ ಇಟ್ ಟು ರಿಯಾ? ವೇರ್ ಈಸ್ ರಿಯಾಸ್ ಪೆನ್ಸಿಲ್? ಫಸ್ಟ್ ಆಫ್ ಆಲು ಇಲ್ಲಿ ನಾವು ಒಂದು ಸೆಂಟೆನ್ಸ್ ಕೊಟ್ಟಾಗ ಆ ಸೆಂಟೆನ್ಸ್ ಅನ್ನೋದು ಯಾವ ಥರ ಇದೆ ಅಂತ ಬಿಟ್ಟು ಹೇಳಿ ತಿಳ್ಕೊಬೇಕು. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಮೇಯ್ನು ನೋಡ್ಕೋಬೇಕಾಗಿರೋದು ಸಬ್ಜೆಕ್ಟಲ್ಲಿ ಏನಿದೆ, ಸಬ್ಜೆಕ್ಟಲ್ಲಿ ಯಾವ ಪ್ಲೇಸಲ್ಲಿದೆ, ಆಬ್ಜೆಕ್ಟಿವ್ ಎಲ್ಲಿದೆ. ಸೊ ಈ ಥರದವೆಲ್ಲ ನಾವು ಏನು ಮಾಡಬೇಕು ಅಂತ ಬಿಟ್ಟಂದರೆ ಫಸ್ಟ್ ಆಫ್ ಆಲ್ ನಾವೆಲ್ಲ ತಿಳ್ಕೊಂಬಿಡ್ಬೇಕು. ಇದನ್ನು ತಿಳ್ಕೊಂಡಾಗ ಅಲ್ಲಿ ಆ್ಯಕ್ಚುಲಿ ಕ್ವಶನ್ನು ನಾವು ಯಾವ ರೀತಿಯಾಗಿ ನಾವು ಕೇಳ್ಬೋದು ಅಂತ ಬಿಟ್ಟೇಳಿ ಅದು ಪಕ್ಕ ಗೊತ್ತಾಗ್ಬಿಡುತ್ತೆ. ದಿಸ್ ಈಸ್ ರಿಯಾಸ್ ಪೆನ್ಸಿಲ್. ದಿಸ್ ಅಂತ ಬಿಟ್ಟೇಳಿ ಇಲ್ಲಿ ಕೇಳಿರೋದ್ರಿಂದ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ದಿಸ್ ಅನ್ನೋ ಒಂದು ಇದನ್ನು ಕೇಳಿರೋದ್ರಿಂದ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟಾಗಿ ಅಲ್ಲಿ ಈ ಒಂದು ಪೆನ್ಸಿಲ್ ಇದು ರಿಯಾಳ ಪೆನ್ಸಿಲ್ ಅಂತ. ಇಲ್ಲಿ ಸೂಟಬಲ್ ಆಗಿರುವಂಥ ವರ್ಡ್ ಯಾವ್ದು ಬರುತ್ತೆ, ಯಾವ ಒಂದು ಕ್ವಶನ್ ಬರುತ್ತೆ ಅಂದರೆ ದ ಆಪ್ಷನ್ ಈಸ್ ಹೂಸ್ ಪೆನ್ಸಿಲ್ ಈಸ್ ದಿಸ್. ಸೊ ದ ರೈಟ್ ಆನ್ಸರ್ ಈಸ್ ಎ. ಸೊ ಇದು ಬರುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ಏನು ಮಾಡ್ಕೋಬೇಕು ಅಂತ ಬಿಟ್ಟಂದರೆ ಸೆಂಟೆನ್ಸ್ನ ನಾವು ಪೂರ್ತಿಯಾಗಿ ಓದ್ಕೋಬೇಕು. ಸೊ ಓದ್ಕೊಂಡಾಗ ಮತ್ತು ಅದು ಇಂಟ್ರಡಕ್ಷನ್ ಏನು ಕೊಟ್ಟಿರ್ತಾರೆ ಅಂತ ಬಿಟ್ಟೇಳಿ ತಿಳ್ಕೊಂಡಾಗ ಮಾತ್ರ ನಾವು ಅದು ಏನಿದೆ ಅಂತ ಬಿಟ್ಟೇಳಿ ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ ಎಕ್ಸ್ಪ್ಲನೇಷನ್ ನೋಡೋಣ. ದ ಗಿವನ್ ಸೆಂಟೆನ್ಸ್ ಈಸ್ ದಿಸ್ ಈಸ್ ರಿಯಾಸ್ ಪೆನ್ಸಿಲ್. ದ ಬೆಸ್ಟ್ ಕ್ವಶನ್ ದಟ್ ಫಿಟ್ಸ್ ದಿಸ್ ಆನ್ಸರ್ ಈಸ್ ಹೂಸ್ ಪೆನ್ಸಿಲ್ ಈಸ್ ದಿಸ್. ಓಕೆ, ಈಗ ನೆಕ್ಸ್ಟು 7ನೇ ಕ್ವಶನ್ ಬರೋಣ. ಶಿ ವೋಂಟ್ ಹ್ಯಾವ್ ಲೆಫ್ಟ್ ವರ್ಕ್ ಬಿಫೋರ್ 6. ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್. ಓಕೆ, ಈಗ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಸೊ ಇದು ನೋಡೋಣ. ವಿಲ್ ಶಿ, ಕ್ಯಾನ್ ಶಿ, ವುಡ್ ಶಿ, ವೋಂಟ್ ಶಿ. ನೋಡ್ರಿ, ಈಗ ಕ್ವಶನ್ ಟ್ಯಾಗಲ್ಲಿ ನಾವು ಮೇಯ್ನ್ ನೋಡ್ಕೋಬೇಕಾಗಿರೋದು ಏನು ಅಂತಂದರೆ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟು ನೆಗೆಟಿವ್ ಆಗಿದೆಯೋ ಅಥವಾ ಪಾಸಿಟಿವ್ ಆಗಿದೆಯೋ ಅಂತ ಬಿಟ್ಟೇಳಿ ನಾವು ನೋಡ್ಕೋಬೇಕು. ಸೊ ಆಲ್ಮೋಸ್ಟು ಇಲ್ಲಿ ನಾಟ್ ಅನ್ನೋದು ಇರೋದ್ರಿಂದ ಇದು 100% ನೆಗೆಟಿವ್ ಇದೆ.
ಅಲ್ವಾ. ಅಂದರೆ ನಾಟ್ ಅನ್ನೋದು ಇದೆ, ಓಂಟ್ ಅಂತ ಬಿಟ್ಟು ಇಲ್ಲಿ ಬರುತ್ತಲ್ಲ. ಸೊ ಹಂಗಾಗಿ ಇದು ಏನಾಗಿದೆ ಅಂದರೆ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಇರುವಂಥ ಒಂದು ವಾಕ್ಯ. ಹಾಗಾದರೆ ಇಲ್ಲಿ ನಾವು ನೆಗೆಟಿವ್ ಇದ್ದರೆ ನಾವೇನು ಮಾಡಬೇಕು, ಪಾಸಿಟಿವ್ ಮಾಡಬೇಕು. ನೆಗೆಟಿವ್ ಇದ್ದರೆ ಏನು ಮಾಡಬೇಕು, ಪಾಸಿಟಿವ್ ಮಾಡಬೇಕು. ಪಾಸಿಟಿವ್ ಇದ್ದರೆ ಏನು ಮಾಡಬೇಕು, ನೆಗೆಟಿವ್ ಮಾಡಬೇಕು ಅಲ್ವಾ. ಸೊ ಈಗ ಅವ್ರು ಆಲ್ರೆಡಿ ನೆಗೆಟಿವ್ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲಿ ನಾವು ಏನು ಮಾಡಬೇಕು, ಅದನ್ನ ಪಾಸಿಟಿವ್ ಮಾಡಬೇಕು. ಸೊ ಪಾಸಿಟಿವ್ ಮಾಡಬೇಕಾದ್ರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ವಿಲ್ ಶಿ ಬರುತ್ತೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, ವಿಲ್ ಶಿ. ಯಾಕೆ ಸರ್ ಅದು ವಿಲ್ ಶಿ ಅಂತ ಬರುತ್ತೆ? ವಿಲ್ ಶಿ ಅಂತ ಯಾಕೆ ಬರುತ್ತೆ ಅಂದರೆ ನೋಡಿರಿ, ಇಲ್ಲಿ ನಾವು ಗ್ರಾಮರಲ್ಲಿ ಕೆಲವು ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ವಿಲ್ ನಾಟ್ ಅಂತ ಬಿಟ್ಟೇಳಿ ಏನಿದೆಯೋ ಇದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಓಂಟ್ ಅಂತ ಬಿಟ್ಟೇಳಿ ಬರಿತೀವಿ. ಕೆಲವೊಂದ್ಸಲಿ ನಾವು ಕೆಲವೊಂದು ಸೆಂಟೆನ್ಸನ್ನು ಹೇಳಬೇಕಾದ್ರೆ, ಎಸ್ಪೆಷಲಿ ಇಂಗ್ಲೀಷನ್ನು ನಾವು ಯೂಸ್ ಮಾಡಬೇಕಾದ್ರೆ ಓಂಟ್ ಶಿ ಅಂತ ಬಿಟ್ಟೇಳಿ ವಿಲ್ ಶಿ ನಾವು ಮಾತಿನಲ್ಲಿ ಏನಾದ್ರು ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ, ಓಂಟ್ ಅಂತ ಬಿಟ್ಟೇಳಿ ನಾವು ಬಳಸೋದು ರೇರ್ ಆಗಿರುತ್ತೆ. ವಿಲ್ ಈ ರೀತಿಯಾಗಿ ನಾವು ಬಳಸ್ತೀವಿ. ಅದೇ ಬರೆಯೋದಕ್ಕೆ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ಓಂಟ್ ಅಂತ ಬಿಟ್ಟೇಳಿ ನಾವು ಜಾಸ್ತಿಯಾಗಿ ಬಳಸ್ತೀವಿ. ಸೊ ಇಂಗ್ಲೀಷಲ್ಲಿ ಇದೊಂದು ಶಾರ್ಟ್ ವರ್ಡು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಬಿಟ್ಟಂದರೆ ಈ ಒಂದು ಓಂಟ್ ಅನ್ನೋದನ್ನು ಅದನ್ನು ಶಾರ್ಟ್ ವರ್ಡ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ವಿಲ್ ಶಿ ಆಗಿರುತ್ತೆ. ಸೊ ಇದನ್ನು ನೋಡೋದಾದರೆ ಎಕ್ಸ್ಪ್ಲೇನ್ ನೋಡೋಣ. ಶಿ ವೋಂಟ್ ಹ್ಯಾವ್ ಲೆಫ್ಟ್ ವರ್ಕ್ ಬಿಫೋರ್ 6. ಇಟ್ಸ್ ಎ ನೆಗೆಟಿವ್ ಸೆಂಟೆನ್ಸ್. ಸೊ ದ ಕ್ವಶನ್ ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಸೆಂಟೆನ್ಸು ನೆಗೆಟಿವ್ ಇದ್ದರೆ ಅದು ಪಾಸಿಟಿವ್ ಆಗಬೇಕು. ಸೊ ಹಂಗಾಗಿ ಯೂಸ್ ವಿಲ್ ಬಿಕಾಸ್ ದ ವರ್ಬ್ ಫ್ರೇಸ್ ವಿಲ್ ಹ್ಯಾವ್ ಲೆಫ್ಟ್ ಇನ್ ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ ಆ ಒಂದು ಕಾರಣಕ್ಕೋಸ್ಕರ ವಿಲ್ ಶಿ ಅನ್ನೋದು ಬರುತ್ತೆ. ಸೊ 8th one ಬರೋಣ. ವಿ ಹ್ಯಾವ್ ಟು ವೇಕ್ ಅಪ್ ಅರ್ಲಿ ಫಾರ್ ವರ್ಕ್. ಅಂಡರ್ಲೈನ್ ವರ್ಡ್ ಈಸ್. ಸೊ ದ ಕ್ವಶನ್ ಸೀಮ್ಸ್ ಟು ಆಸ್ ಫಾರ್ ದ ಕರೆಕ್ಟ್ ಫ್ರೇಸಲ್ ವರ್ಬ್ ಯೂಸೇಜ್. ಸೊ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಫ್ರೇಸಲ್ ವರ್ಬ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ಗಳು ನೋಡೋಣ. ವರ್ಕೌಟು, ಟರ್ನ್ ಅಪ್, ವೇಕ್ಔಟ್, ವೇಕ್ ಅಪ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ವೇಕಪ್ ಬರುತ್ತೆ. ಸೊ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟಾಗಿ ನಾವು ನೋಡಿರೋದು ಫ್ರೇಸಲ್ ವರ್ಬ್ ಅಂತ ಬಿಟ್ಟು ಹೇಳಿ ಬಂದಾಗ, ಸೊ ಇಲ್ಲಿ ವೇಕಪ್ ಅನ್ನೋದು ಏನಪ್ಪ ಅಂದರೆ ಅದು ಫ್ರೇಸಲ್ ವರ್ಡ್ ಆಗುತ್ತೆ. ಏನದಕ್ಕೆ ಕಾರಣ? ವೇಕಪ್ ಮೀನ್ಸ್ ಟು ಸ್ಟಾಪ್ ಸ್ಲೀಪಿಂಗ್ ಅಂತ. ಅಂದರೆ ಫ್ರೇಸಲ್ ವರ್ಬ್ ಅಂತ ಬಿಟ್ಟಂದರೆ ಅಲ್ಲಿ ಫಸ್ಟ್ ಆಫ್ ಆಲು ನಾವು ಯಾವುದೇ ಇದಾಗಲಿ ಯೂಸ್ ಕರೆಕ್ಟ್ಲಿ ದ ಸೆಂಟೆನ್ಸ್ ವಿ ಹ್ಯಾವ್ ಟು ವೇಕಪ್ ಅರ್ಲಿ. ಅಂದರೆ ನಾವು ಯಾವುದಾದ್ರೂ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾಗ ಆ ಸ್ಟೇಟ್ಮೆಂಟ್ ಅನ್ನೋದನ್ನು ನಾವು ಅದರಲ್ಲಿ ಕರೆಕ್ಟಾಗಿ ಓದ್ಕೊಂಡ್ಬಿಡ್ಬೇಕು. ಇದರಲ್ಲಿ ನೋಡಿದರೆ ದ ಕ್ವಶನ್ ಸೀಮ್ಸ್ ಟು ಆಸ್ ಫಾರ್ ದ ಕರೆಕ್ಟ್ ಫ್ರೇಸಲ್ ವರ್ಬ್ ಅಂತ ಹೇಳಿದಾಗ ಅವ್ರು ಹೇಳಿಬಿಟ್ಟಿದ್ದಾರೆ ಆಲ್ರೆಡಿ. ಫಸ್ಟ್ ಆಫ್ ಆಲು ವೇಕಪ್ ಅಂತ ಬಿಟ್ಟು ಹೇಳಿ ಬಂದಾಗ ಅದು ಒಂದು ಗ್ರಾಮೆಟಿಕಲಿ ಏನಾಗಿರುತ್ತೆ ಅಂತ ಬಿಟ್ಟಂದರೆ ನಾವು ಯಾವ ರೀತಿಯಾಗಿ ಅದನ್ನು ಇದು ಮಾಡಬೇಕು ಅಂದರೆ ನಾವು ಈ ಸ್ಟಾಪ್ ಸ್ಲೀಪಿಂಗ್ ಅಂತ ಬಿಟ್ಟು ಹೇಳಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಆದರೆ ಆ ಒಂದು ಅರ್ಥವನ್ನು ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಅರ್ಥ. ಅಂದರೆ ಯಾವುದೋ ಒಂದು ಕೆಲಸ ಆಗ್ತಾಯಿದೆ, ಆ ಕೆಲಸವನ್ನು ಸ್ಟಾಪ್ ಮಾಡಬೇಕು ಅಂತ. ಯೂಸ್ಡ್ ಓಕೆ, ಇದಾಯ್ತಲ್ಲ. ಓಕೆ, 9th one ನೋಡೋಣ. ಚೂಸ್ ದ ಕರೆಕ್ಟ್ ಪ್ರೊನೌನ್. ಡ್ಯಾಶ್ ಕೆನ್ ಸ್ಪೀಕ್ ಕನ್ನಡ. ಆಪ್ಷನ್ಸ್: ಎನಿವನ್, ಎನಿವನ್ಸ್, ಎನಿಥಿಂಗ್, ಎವ್ರಿಥಿಂಗ್. ಸೊ ದ ರೈಟ್ ಆನ್ಸರ್ ಈಸ್ ಎನಿವನ್. ಸೊ ಇದನ್ನು ನೋಡಿದ ತಕ್ಷಣವೇ ಆರಾಮಾಗಿ ಅದನ್ನು ಆನ್ಸರ್ಸ್ ಇಟ್ಬಿಡ್ಬೋದು. ಕೆನ್ ಎನಿ ಒನ್ ಸ್ಪೀಕ್ ಕನ್ನಡ. ಇದು ಈಸಿಯಾಗಿ ನಾವು ಅದನ್ನು ಫೈಂಡ್ ಔಟ್ ಮಾಡ್ಬಿಡ್ಬೋದು. ಎನಿವನ್ಸ್ ಬರಲ್ಲ, ಎನಿಥಿಂಗ್ ಬರಲ್ಲ, ಎನಿವನ್ಸ್ ಬರಲ್ಲ, ಎವ್ರಿಥಿಂಗ್ ಕ್ಯಾನ್ ಸ್ಪೀಕ್ ಕನ್ನಡನೂ ಬರೋದಿಲ್ಲ.
ಸೊ ಕಾರಣ ಏನು ಅಂತೇಳ್ಬಿಟ್ಟು ಹೇಳಿ ನಾವು ಅದನ್ನು ನೋಡೋದಾದರೆ, ದಿ ಸೆಂಟೆನ್ಸ್ ಕ್ಯಾನ್ ಸ್ಪೀಕ್ ಕನ್ನಡ, ದ ಕರೆಕ್ಟ್ ಸಬ್ಜೆಕ್ಟ್ ಪ್ರೊನೌನ್ ಈಸ್ ಎನಿ ಒನ್, ಮೀನಿಂಗ್ ಎನಿ ಪರ್ಸನ್. ಎನಿ ಒನ್ಸ್ ಈಸ್ ಎ ಪೊಸೆಸಿವ್. ಸೊ ಇಲ್ಲಿ ಎಸ್ ಅಪಾಸ್ಟ್ರೋಪಿ ಬಂತು ಅಂತ ಬಿಟ್ಟಂದರೆ, ಇಲ್ಲಿ ಆಪ್ಷನ್ ನೀವು ನೋಡ್ಬೋದು ಬಿ ಇದು ಅಪಾಸ್ಟ್ರೋಪಿ ಎಸ್ ಅಂದರೆ ಪೊಸೆಸಿವ್ ನೌನ್ ಆಗಿರುತ್ತೆ, ಹಾಗಾದರೆ ಅದು ಬರಲ್ಲ. ಎನಿಥಿಂಗ್ ಅಂದರೆ ಆಬ್ಜೆಕ್ಟ್ಸು ಅಥವಾ ಪೀಪಲಿಗೆ ಅಂತ ಬಿಟ್ಟು ಹೇಳಿ ಅದನ್ನು ನಾವು ಬಳಸ್ತೀವಿ. ಎವ್ರಿಥಿಂಗ್ ಅಂತ ಬಿಟ್ಟಂದರೆ ಎಲ್ಲದೂ ಅಂತ ಬಿಟ್ಟು ಹೇಳಿ ಬರುತ್ತೆ, ಅದು ಸಹ ಸೂಟ್ ಆಗಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗೋದು ಎನಿ ಒನ್. ಸೊ 10ನೇ ಕ್ವಶನ್ನು ಲಾಸ್ಟ್ನೇ ಕ್ವಶನಿಗೆ ಬಂದಿದ್ದೀವಿ. ಶಿ ವಾಸ್ ಡ್ಯಾಶ್ ದ ಕಿಚನ್ ಎಸ್ಟರ್ಡೇ. ಆಪ್ಷನ್ಸ್ ನೋಡೋಣ. ಹ್ಯಾಡ್ ಪೀಲ್ಡ್, ವಾಸ್ ಪೀಲಿಂಗ್, ವಿಲ್ ಪೀಲಿಂಗ್. ಲಾಸ್ಟ್ನೇದು ಪೀಲ್ಸ್ ಅಂತ ಬಿಟ್ಟು ಹೇಳಿ ಆಪ್ಷನ್ ಡಿ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ವಾಸ್ ಫೀಲಿಂಗ್ ಅಂತ ಬಿಟ್ಟು ಬರುತ್ತೆ. ವಾಸ್ ಪೀಲಿಂಗ್ ಏನು ಸರ್ ಇದಂಗಂದರೆ ಎಸ್ಟರ್ಡೇ ಪಾಸ್ಟ್ ಟೆನ್ಸ್ ಆಗಿದೆ. ಓಕೆ, ಇಲ್ಲಿ ನೋಡ್ರಿ, ಎಸ್ಟರ್ಡೇ ಪಾಸ್ಟ್ ಟೆನ್ಸನ್ನು ಸೂಚಿಸುವಂತಹ ಒಂದು ವರ್ಡ್ ಆಗಿದೆ. ಸೊ ಹಂಗಾಗಿ ನಾವು ಹ್ಯಾಡ್ ಪಾಸ್ಟ್ ಪರ್ಫೆಕ್ಟನ್ನು ನಾವಿಲ್ಲಿ ಬಳಸಬಾರ್ದು. ಇಲ್ಲಿ ಫ್ಯೂಚರ್ ಟೆನ್ಸ್ ಆಗುತ್ತೆ ಇದು ಅಲ್ವಾ. ಅದಾದಮೇಲೆ ಪೀಲ್ಸ್ ಅಂತ ಬಿಟ್ಟು ಹೇಳಿ ಇದು ಪ್ರೆಸೆಂಟ್ ಟೆನ್ಸ್ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ವಾಸ್ ಪೀಲಿಂಗ್ ಅಂತ ಬಿಟ್ಟು ಹೇಳಿ ಅದು ಬರುತ್ತೆ. ಸೊ ಕ್ಲೂನ ನೋಡೋದಾದರೆ ಪಾಸ್ಟ್ ಟೆನ್ಸ್ ಆಗಿದೆ. ಸೊ ವಿ ನೀಡ್ ಎ ಪಾಸ್ಟ್ ಕಂಟಿನ್ಯೂಸ್ ವರ್ಬ್ ಬೇಕಾಗುತ್ತೆ. ಸೊ ಹಂಗಾಗಿ ನಾವಲ್ಲಿ ವಾಸ್ ಪೀಲಿಂಗ್ ಅಂತ ಬಿಟ್ಟು ಹೇಳಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ ದ ಸೆಂಟೆನ್ಸ್ ಈಸ್ ಶಿ ವಾಸ್ ಪೀಲಿಂಗ್ ಇನ್ ದ ಕಿಚನ್ ಎಸ್ಟರ್ಡೇ. ಸೊ ಹೀಗೆ ಸುಮಾರು ಒಂದು 10 ಕ್ವಶನ್ಸ್ಗಳ ಬಗ್ಗೆ ಈಗ ಡಿಸ್ಕಷನ್ ಮಾಡಿದ್ದೀವಿ. ಇದೇ ಥರ ಇನ್ನೂ ಇಂಗ್ಲೀಷ್ ತರಗತಿಗಳನ್ನು ನಾನು ಕಂಟಿನ್ಯೂಷನ್ ಮಾಡ್ತೀನಿ. ಅದೇ ಥರ ಪರಿಸರ ಅಧ್ಯಯನ, ಮೌಲ್ಯ ಶಿಕ್ಷಣ, ಇದೇ ರೀತಿಯಾದಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ಗಳನ್ನು ತೊಗೊಂಬರ್ತೀನಿ. ನಾನು ಸಹ ಒಂದು GPSTR ಆಸ್ಪಿರೆಂಟ್ ಆಗಿರೋದರಿಂದ ಇದೇ ರೀತಿಯಾದಂಥ ಒಂದು ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಸಿಲೆಬಸ್ಸನ್ನು ನಾನು ರೆಡಿ ಮಾಡಿಕೊಂಡು ನಾನು ಇದರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೂ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಬಿಟ್ಟು ಹೇಳಿ ಈ ರೀತಿಯಾದಂಥ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಹಂಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಬಡ ಸ್ನೇಹಿತನನ್ನು ಸ್ವಲ್ಪ ಮುಂದೆ ತರ್ರಿ ಅಂತ ಬಿಟ್ಟು ಹೇಳ್ತಾ ಈ ತರಗತಿಯನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.